ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ಸಂಬಂಧದಲ್ಲಿ ಮೂರನೇ ವ್ಯಕ್ತಿ ಏನಾದರೂ ಬಂದಿದ್ರೆ, ಮೂರನೇ ವ್ಯಕ್ತಿ ಏನಾದರೂ ಇದ್ದಾರೆ ಅಂತ ನಿಮಗೆ ಗೊತ್ತಾಗಿದ್ರೆ, ಮೂರನೇ ವ್ಯಕ್ತಿಯಿಂದ ನಿಮ್ಮಿಬ್ಬರ ಸಂಬಂಧ ಹಾಳಾಗ್ತಾ ಇದ್ರೆ, ಆ ವ್ಯಕ್ತಿಗಳು ನಿಮ್ಮಿಬ್ಬರ ಸಂಬಂಧದಿಂದ ದೂರ ಆಗ್ತಾರಾ, ಅಥವಾ ನೀವು ಸಹವಾಸ ಮಾಡಿದಂತಹ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಸಂಬಂಧದ ಬಗ್ಗೆ ನೀವೇ ಸೈಲೆಂಟ್ ಆಗಿರ್ಬೇಕಾ ಅನ್ನೋದ್ರ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮಿಬ್ಬರ ನಡುವೆ ಯಾರಾದರೂ ಮೂರನೇ ವ್ಯಕ್ತಿಗಳಿದ್ರೆ, ಅದು ಯಾರೇ ಆಗಿರಬಹುದು, ಯಾರ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಗಳಿಂದ ನಿಮ್ಮಿಬ್ಬರ ಜಗಳಗಳು ಡ್ರ್ಯಾಗ್ ಆಗ್ತಾ ಇರಬಹುದು, ಮನಸ್ತಾಪಗಳು ಹೆಚ್ಚಾಗ್ತಾ ಇರಬಹುದು, ಮೂರನೇ ವ್ಯಕ್ತಿಯಿಂದ ಅದು ತುಂಬ ದೊಡ್ಡದಾಗ್ತಾ ಇರಬಹುದು. ಅಂತಹ ಮೂರನೇ ವ್ಯಕ್ತಿಗಳು ದೂರ ಆಗ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ, ನೀವು ಯಾವ ಪರ್ಸನ್ ವಿಚಾರವಾಗಿ ರೀಡಿಂಗ್ ನೋಡ್ತಾ ಇದ್ದೀರಿ, ಆ ವ್ಯಕ್ತಿ ವಿಚಾರವಾಗಿ 3 ಬಾರಿ ಹೆಸರನ್ನ ಹೇಳ್ಕೊಂಡು ಅಥವಾ ಅವರ ಫೋಟೋನ ನೋಡಿಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಪದೇ ಪದೇ ಆಗ್ತಾ ಇರ್ತೀರಿ. ಯಾವಾಗ ರೆಸೊನೇಟ್ ಆಗತ್ತೆ, ಇದು ನಂಗೆ ಆಗತ್ತಾ ಇಲ್ವಾ, ನೀವು ಯಾವಾಗ ವಿಡಿಯೋ ಮಾಡಿದರೆ ಅದು ಇದು ಅಂತ ಹೇಳಿ ಆಗ್ತಾ ಇರ್ತೀರಿ. ಸೊ ನಾನು ಏನು ಹೇಳೋದು ನಿಮಗೆ ಅಂತ ಹೇಳಿದ್ರೆ, ನೀವು ನೋಡಿದ ದಿನದಿಂದ 3 ತಿಂಗಳುಗಳವರೆಗೂ ಈ ವಿಡಿಯೋ ರೆಸೊನೇಟ್ ಆಗುತ್ತೆ. ಇದೊಂದು ಟೈಮ್ಲೆಸ್ ರೀಡಿಂಗ್. ನೀವು ಈ ವಿಡಿಯೋನ 1 ವರ್ಷ ಬಿಟ್ಟು ನೋಡಿ, 2 ವರ್ಷ ಬಿಟ್ಟು ನೋಡಿ, ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ಆಗಿಂದ ಇದು ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮಿಬ್ಬರ ಸಂಬಂಧದ ನಡುವೆ ಮೂರನೇ ವ್ಯಕ್ತಿಗಳು ಪ್ರವೇಶ ಆಗಿದ್ರೆ, ಆ ವ್ಯಕ್ತಿ ದೂರ ಆಗ್ತಾರಾ ಅಥವಾ ಇರ್ತಾರಾ ಇರಲ್ವಾ ಅನ್ನೋದ್ರ ವಿಚಾರವಾಗಿ ಇಲ್ಲಿ ನಾನು ಇನ್ನೊಂದು ಹೇಳಬೇಕಾಗತ್ತೆ. ಈ ಸಂಬಂಧಗಳ ಬಗ್ಗೆ ಬಹಳಷ್ಟು ಬಿರುಕುಗಳನ್ನು ಯಾರೆಲ್ಲ ಕಾಣ್ತಿದ್ದೀರಿ ಅಲ್ವಾ, ಅವು ರೋಸ್ ಕ್ವಾಡ್ಸ್ ಮಿಕ್ಸ್ ಬ್ರೇಸ್ಲೆಟ್ಗಳನ್ನು ಹೀಲ್ ಮಾಡಿ ಕೊಡೋದಾಗತ್ತೆ. ನೀವು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಪರ್ಸನ್ ಹೆಸರನ್ನ ಬೇಕಾಗತ್ತೆ. ಸಾಕಷ್ಟು ವರ್ಷಗಳಿಂದ ಲವ್ ಮಾಡ್ತಾ ಇದ್ರಿ ನೀವುಗಳು ಯಾರೋ ಮೂರನೇ ವ್ಯಕ್ತಿಯಿಂದ, ಅಥವಾ ಯಾವುದೋ ಒಂದು ಸಂದರ್ಭದಿಂದ ಆ ಸಂಬಂಧ ಬಿಟ್ಟು ಹೋಗ್ತಾ ಇದೆ ಅನ್ನೋ ವಿಚಾರವಾಗಿತ್ತು ಅಂದರೆ, ರೋಸ್ ಕ್ವಾಡ್ಸ್ ಒಟ್ಟಿಗೆ ಮಿಕ್ಸ್ ಮಾಡಿ, 2 ಕ್ರಿಸ್ಟಲ್ಸ್ಗಳನ್ನ ಮಿಕ್ಸ್ ಮಾಡಿ ಹೀಲ್ ಮಾಡಿದಾಗ ಏನಾಗುತ್ತೆ, ಆ ಸಂಬಂಧ ಮತ್ತೆ ರೀಕನೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. 3 ಆಫ್ ಕಪ್ಸ್ ಇದೆ, ಮೂನ್ ಇದೆ. ಓಕೆ, ಇಲ್ಲಿ ಕೆಲವರು ಸಂಬಂಧದಲ್ಲಿ ಪ್ರೀತಿ ವಿಚಾರವಾಗಿಯೇ ಅಂತ ಅಲ್ಲ, ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಓಕೆ, ಇಲ್ಲಿ ಕೆಲವರು ಫ್ಯಾಮಿಲಿಗಳು ಕೂಡ ಥರ್ಡ್ ಪಾರ್ಟಿಯಾಗಿ ನಿಂತಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೋ ಒಂದು ಹುಡುಗಿ ಇದ್ದಾಳೆ, ಹುಡುಗ ಇದ್ದಾನೆ ಅನ್ನೋದಕ್ಕಿಂತಾನೆ ಫ್ಯಾಮಿಲಿಗಳಲ್ಲೂ ಕೂಡ ಕಿರಿಕಿರಿ ಅನುಭವಿಸ್ತಿದ್ರಿ. ಮೂರನೇ ವ್ಯಕ್ತಿಗಳು ಪ್ರವೇಶ ಆಗಿದ್ದಾರೆ ಅಂದರೆ, ನಿಮ್ಮ ಎಂಟರ್ಟೈನಿಂಗ್ ಆಗಿರಬಹುದು, ಇನ್ನೊಂದು ಮತ್ತೊಂದು ಏನೇ ಆಗಿರಬಹುದು, ಮೂರನೇ ವ್ಯಕ್ತಿಗಳ ಪ್ರವೇಶ ತುಂಬ ಸ್ಟ್ರಾಂಗ್ ಆಗಿದೆ. ಫಸ್ಟ್ನೇ ಕಾರ್ಡೆ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಅವರೊಟ್ಟಿಗೆ ಎಂಜಾಯ್ ಮಾಡೋದು, ಅವರೊಟ್ಟಿಗೆ ಎಲ್ಲ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಇದೆ. ಸೊ ಹಾಗಾಗಿ ಇಲ್ಲಿ ಕೆಲವ್ರ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಮಾತಾಡೋದಕ್ಕಾಗಿರ್ಬೋದು ಅಥವಾ ನಿಮ್ಮ ವಿಚಾರವಾಗಿ ಆಗಿರ್ಬೋದು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವೊಂದು ಸಲ ಆ ವ್ಯಕ್ತಿಗೂ ಕೂಡ ಏನು ವಿಚಾರವಾಗಿ ನೀವು ನೋಡ್ತಾ ಇದ್ದೀರಲ್ಲ, ಯಾರು ವಿಚಾರವಾಗಿ ನೋಡ್ತಿದ್ದೀರಿ, ಆ ವ್ಯಕ್ತಿಯ ಮನಸ್ಥಿತಿನೂ ಕೂಡ ಹೇಗಾಗತ್ತೆ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ನಡುವೆ ಏನೇ ಸಂಬಂಧ ತುಂಬ ಚೆನ್ನಾಗಿರಬಹುದು, ಏನೇ ಆಗಿರ್ಬೋದು, ಏನೇ ಇರಬಹುದು, ಅಲ್ಲೂ ಕೂಡ ಒಂದಷ್ಟು ನೆಮ್ಮದಿ ಹಾಳು ಮಾಡ್ಕೊಳ್ತಾ ಇದ್ದಾರೆ, ನೆಮ್ಮದಿ ಹಾಳಾಗ್ತಾ ಇರುವಂಥದ್ದು. ಹಾಗೆ ಹೇಳಿಕೆ ಮಾತುಗಳನ್ನು ಕೇಳುವಂಥದ್ದು, ಹೇಳಿಕೆ ಮಾತು ಕೇಳುತ್ತಾ ಇರೋದ್ರಿಂದ ಇಲ್ಲಿ 3 ಕಾರ್ಡ್ ಬಂದಿರೋದ್ರಿಂದ ಏನಾಗುತ್ತೆ, ನಿಮ್ಮಿಬ್ಬರು ಸಂಬಂಧದ ನಡುವೆ ಬಹಳಷ್ಟು ದೊಡ್ಡ ದೊಡ್ಡ ಬಿರುಕುಗಳನ್ನು ಕಂಡಿದ್ದಾರೆ. ಬೇಡ ಅನ್ನುವ ಮನಸ್ಥಿತಿಗೂ ಕೂಡ ಈ ವ್ಯಕ್ತಿ ತಲುಪಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವ್ರ ಲೈಫಲ್ಲಿ ಫ್ಯಾಮಿಲಿಗಳಿಂದನೂ ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಿ ನೀವು. ಹಾಗೆ ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಆಗಿರೋದ್ರಿಂದ ನಿಮ್ಮ ಪರ್ಸನ್ ಓಪನ್ ಅಪ್ ಆಗ್ತಾ ಇಲ್ಲ. ಯಾವುದೇ ವಿಚಾರದಲ್ಲಿ ಆಗಿರ್ಬೋದು, ಏನೇ ಇರಬಹುದು, ಮೂರನೇ ವ್ಯಕ್ತಿಗಳ ಮಾತುಗಳನ್ನು ಕೇಳ್ಕೊಳ್ಳುವಂಥದ್ದು, ಅಲ್ಲಿ ನಿಮ್ಮೊಟ್ಟಿಗೆ ಓಪನ್ ಆಗದೆ ಇರುವಂಥದ್ದು, ಅದೆಲ್ಲ ಏನಾಗ್ತಿದೆ, ನಿಮಗೆ ಮಾನಸಿಕವಾಗಿ ನಿಮಗೂ ಕೂಡ ನೆಮ್ಮದಿ ಇಲ್ದಿರುವಂತಹ ರೀತಿಯಾಗಿದೆ. ಇಲ್ಲಿ ನಿಮ್ಮಿಬ್ಬರ ಜಗಳಗಳಾಗಿರ್ಬೋದು ಅಥವಾ ನಿಮ್ಮಿಬ್ಬರ ಏನೇ ಒಂದು ಮನಸ್ತಾಪಗಳಾಗಿರಬಹುದು, ಮೂರನೇ ವ್ಯಕ್ತಿಗಳಿಗೆ ಬಹಳಷ್ಟು ಲಾಭ ಅಂತಲೇ ಹೇಳಬಹುದು. ಮೂರನೇ ವ್ಯಕ್ತಿಗಳಿಗೆ
ಒಂದು ರೀತಿ ಎಂಟರ್ಟೈನ್ಮೆಂಟ್ ಆದಂಗೆ ಆಗಿದೆ. ಒಂದು ಇಲ್ಲಿ ನಿಮ್ಮ ಜೀವನದ ಬಗ್ಗೆ ನೀವಿಬ್ರು ಡಿಸೈಡ್ ಮಾಡೋದ್ ಬದಲು ಮೂರನೇ ವ್ಯಕ್ತಿಗಳೇ ಬಹಳಷ್ಟು ಡಿಸಿಷನ್ ಮೇಕರ್ಗಳಾಗಿದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸಾಕಷ್ಟು ವಿಚಾರಗಳು ನಿಮ್ಮ ಪರ್ಸನ್ ನಿಮ್ಮೊಟ್ಟಿಗೆ ಮುಚ್ಚಿಟ್ಟಿದ್ದಾರೆ. ಸಾಕಷ್ಟು ವಿಚಾರಗಳು ಹೇಳೋದೇ ಇಲ್ಲ. ನಿಮ್ಗೆ ಗೊತ್ತಿರೋದು ಒಂದಾದರೆ ಅಲ್ಲಿ ಆಗ್ತಿರೋದು ಬಹಳಷ್ಟಿದೆ ಅಂತ ಹೇಳಿ ಇಲ್ಲಿ ನಾನು ನೋಡಬಹುದು. ಹಾಗೆ ಓಪನ್ ಅಪ್ ಕೂಡ ಆಗದೇನೂ ಕೂಡ ನಿಮ್ಮ ಮನಸ್ಸಿಗೆ ಬಹಳಷ್ಟು ನೋವನ್ನ ತಗೊಳ್ತಾ ಇದ್ದೀರಿ ನೀವು. ಇಲ್ಲಿ ಥರ್ಡ್ ಪಾರ್ಟಿ ತುಂಬ ಸ್ಟ್ರಾಂಗ್ ಆಗಿ ಅವ್ರಿಗೆ ಮೈಂಡ್ ಡೈವರ್ಟ್ ಮಾಡೋದು ಇನ್ನೊಂದು ಮತ್ತೊಂದು ನಾನು ನೋಡ್ತಾ ಇರೋದ್ರಿಂದ ಬಹಳನೇ ನೋವನ್ನ ತಿಂತಾ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಕೆಲವ್ರ ಲೈಫಲ್ಲಿ ಭಗವಂತನ ಮೊರೆ ಹೋಗುವಂಥದ್ದು, ಈ ಥರ್ಡ್ ಪಾರ್ಟಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಗವಂತನ ಮೊರೆ ಹೋಗುವಂಥದ್ದು. ಹಾಗೆ ಅವ್ರಿಗೆ ಒಂದಷ್ಟು ಏನೋ ಈ ವ್ಯಕ್ತಿನ ಬಿಟ್ಕೊಡುವಂತಹ ದೊಡ್ಡ ಮನಸ್ಥಿತಿ ಇಲ್ದಿರುವ ಕಾರಣ ಭಗವಂತನಿಗೆ ಮೊರೆ ಹೋಗುವಂಥದ್ದು. ಹಾಗೆ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇವರು ಆಗಾಗ ಮ್ಯಾನಿಪುಲೇಟ್ ಮಾಡುವಂಥದ್ದು, ಅವರ ಕೆಲಸಕ್ಕೆ ಸಪೋರ್ಟಿವ್ ಆಗಿ ನಿಲ್ಲುವಂಥದ್ದು. ಹಾಗೆ ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರ ಜೊತೆಗೆ ಏನೋ ಹೆಲ್ಪ್ ಮಾಡುವ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಅವ್ರಿಗೇನೋ ಒಂದು ಒಳ್ಳೇದು ಹೇಳುವಂಥದ್ದು, ಅವ್ರ ಜೊತೆ ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಆ ವ್ಯಕ್ತಿಗೆ ಮೈಂಡ್ ಡೈವರ್ಟ್ ಆಗ್ತಾ ಇದೆ. ಅವರಿರುವ ರೀತಿ ನೋಡೋದ್ರಿಂದ, ಅವರ ಹೇಳುವ ಮಾತುಗಳಿಂದ ಈ ವ್ಯಕ್ತಿಗೆ ಏನಾಗ್ತಿದೆ, ಮೈಂಡ್ ಡೈವರ್ಟ್ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ ಹೊಸ ಯೋಚನೆ ಒಂದು ಬರುತ್ತೆ ನಿಮ್ಮ ಪರ್ಸನಿಗೆ. ಇಲ್ಲಿ ಹೊಸ ಪ್ರೊಫೈಲ್ನ ಒಂದು ಬಂದಿರೋದ್ರಿಂದ, ಅಂದರೆ ಮೂರನೇ ವ್ಯಕ್ತಿಗಳು ಆಪ್ಷನ್ ಇದೆ ನನಗೆ, ಇದನ್ನು ಬಿಟ್ಟರೆ ಮತ್ತೊಂದು ಆಪ್ಷನ್ ಇದೆ ಅನ್ನುವ ರೀತಿಯಲ್ಲಿ ಇರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅವರು ನಿಮ್ಮ ಪರ್ಸನ್ ನಿಮ್ಮ ವಿಚಾರವಾಗಿ ಯೋಚನೆ ಮಾಡೋದು ಬಹಳಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಆ ಮೂರನೇ ವ್ಯಕ್ತಿ ಒಟ್ಟಿಗೆ ಬಹಳಷ್ಟು ಕಮ್ಯುನಿಕೇಷನ್ ಮಾಡುವಂಥದ್ದು, ಇವರ ಅಪ್ಡೇಟ್ಸ್ಗಳನ್ನ ಅವ್ರಿಗೆ ಹೇಳುವಂಥದ್ದು, ಅವರ ಅಪ್ಡೇಟ್ಸ್ಗಳನ್ನ ಇವ್ರಿಗೆ ಹೇಳುವಂಥದ್ದು, ಮುಂದಿನ ಲೈಫ್ ಯಾವ ರೀತಿ ಇಟ್ಕೊಳ್ಬೇಕು ಅನ್ನುವ ಡಿಸ್ಕಷನ್ ಮಾಡುವಂಥದ್ದು. ಹಾಗೆ ಇವ್ರಿಗೇನಾಗ್ತಿದೆ ಅಂತ ಹೇಳಿದ್ರೆ ಸಾಕಷ್ಟು ನೆಮ್ಮದಿ ಸಿಗ್ತಾ ಇದೆ. ಇವರೊಟ್ಟಿಗೆ ಮಾತನಾಡೋದು ಬಹಳಷ್ಟು ನೆಮ್ಮದಿ ಸಿಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಕಮ್ಯುನಿಕೇಷನ್ ಮಾಡುವಂಥದ್ದು, ಇವರ ಕೆಲಸಕ್ಕೆ ಅವ್ರು ಹೆಲ್ಪ್ ಮಾಡುವಂಥದ್ದು, ಅಥವಾ ಇವರ ಮನಸ್ಥಿತಿಗೆ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ, ಅಥವಾ ಅವ್ರ ಜೊತೆಗೆ ಮಾತಾಡಿದ್ರೆ ಒಂದು ನೆಮ್ಮದಿ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ಇರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಏನೇ ಯೋಚನೆ ಬಂದ್ರೂ, ನಿಮ್ಮ ಬಗ್ಗೆ ಯೋಚನೆ ಬಂದ್ರೂ, ನನಗೆ ಇದನ್ನು ಬಿಟ್ಟರೆ ಬೇರೆ ಒಂದು ಆಪ್ಷನ್ ಇದೆ, ಹೊಸ ಲೈಫ್ ನಂಗೊಂದಿದೆ ಅನ್ನೋದು ನಿಮ್ಮ ಪರ್ಸನ್ ಥಿಂಕಿಂಗ್ ಆಗಿದೆ. ಇಲ್ಲಿ ಔಟ್ಕಮ್ ಬಂದು 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅಗೇನ್ ಇಲ್ಲಿ ಮನೆಯ ವ್ಯಕ್ತಿಗಳೇ ಥರ್ಡ್ ಪಾರ್ಟಿ. ನಿಮಗೆ ಕೆಲವೊಬ್ಬರು ಫ್ಯಾಮಿಲಿಯಲ್ಲಿ ಥರ್ಡ್ ಪಾರ್ಟಿ ಮನೆಯವರು ಆಗಿರ್ತಾರೆ. ಹಾಗಾಗಿ ಅವರೇ ಮುಂದೆ ನಿಂತು ಇವ್ರ ಲೈಫನ್ನು ಅವರೇ ಇವ್ರಿಗಿಂತ ನಿಮಗಿಂತ ಅವ್ರುಗಳೇ ಡಿಸಿಷನ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಒಂದಷ್ಟು ಮಾನಸಿಕವಾಗಿ ನೋವು ಅನುಭವಿಸುತ್ತೆ. ನಿಮ್ಮ ಪರ್ಸನ್ ಮುಂದೆ ಹೆಜ್ಜೆ ಇಡೋದಕ್ಕಿಂತ ಅವರ ಫ್ಯಾಮಿಲಿ ಪರ್ಸನ್ಸ್ಗಳು ಏನಿದೆ ಇರಲ್ಲ, ಅವರು ಹೆಜ್ಜೆ ಇಡೋದು ಜಾಸ್ತಿ, ಅವರ ಡಿಸಿಷನ್ನ ಕೇಳುವಂಥದ್ದು ಜಾಸ್ತಿ, ಅವ್ರು ಹೇಳ್ದ ಹಾಗೇ ಇವ್ರು ಇರಬೇಕು ಅನ್ನುವ ರೀತಿ ಈ ಪರ್ಸನ್ಗೆ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಏನಿದಾರಲ್ವಾ, ಆ ಥರ್ಡ್ ಪಾರ್ಟಿಯಿಂದ ನಿಮ್ಮ ಮನಸ್ಸಿಗೆ ಮಾನಸಿಕವಾಗಿ ನೋವು ಅನುಭವಿಸ್ತಾ ಇದ್ದೀರಿ. ಆ ಥರ್ಡ್ ಪಾರ್ಟಿನೂ ಕೂಡ ಬಹಳಷ್ಟು ನಿಮ್ಮ ಪರ್ಸನ್ನೊಟ್ಟಿಗೆ ಏನು ತುಂಬ ಇವ್ರು ಬಿಟ್ಟರೆ ಲೈಫ್ ಇಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡುವಂಥದ್ದು, ಮತ್ತೊಂದು ಅವರ ಕೆಲಸಗಳಿಗೆ ಹೆಲ್ಪ್ ಮಾಡುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ನಿಮ್ಮ ಲೈಫ್ಗೆ ಈ ವ್ಯಕ್ತಿ ಏನಿದ್ದಾರೆ ಸಡನ್ನಾಗಿ ಬರುವಂತಹ ಯಾವುದೇ ಕಾರ್ಡ್ಗಳನ್ನ ನಾನು ನೋಡ್ತಾ ಇಲ್ಲ. ಇನ್ನಷ್ಟು ಮತ್ತಷ್ಟು ಬಾಂಡಿಂಗ್ಗಳನ್ನ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಬಿಕಾಸ್ ಆಫ್ ಇಲ್ಲಿ ಫ್ಯಾಮಿಲಿ ಪರ್ಸನ್ಸ್ಗಳು ಕೂಡ ಬಿಟ್ಟುಕೊಡ್ತಾ ಇಲ್ಲ, ಈ ವ್ಯಕ್ತಿನ ಬಿಟ್ಕೊಡ್ತಾ ಇಲ್ಲ, ಮುಂದೆ ಹೆಜ್ಜೆ ಇಡೋದಕ್ಕೆ ಈ ವ್ಯಕ್ತಿಗೆ ಆಗ್ತಾ ಇಲ್ಲ ಅಂತ ಹೇಳಿ ನಾನು ನೋಡಬಹುದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ನಿಮ್ಮ ಪರ್ಸನ್ ಮನಸ್ಸನ್ನು ಬದಲಾಯಿಸೋಕ್ಕೆ ಎಷ್ಟು ರೀತಿ ಸಾಧ್ಯ ಅಷ್ಟು ರೀತಿಯಲ್ಲಿ ಅವರ ಫ್ಯಾಮಿಲಿಗಳು ಅವರ ಮೈಂಡ್ ಡೈವರ್ಟ್ ಮಾಡ್ತಿದೆ ಅಂತ ಹೇಳ್ಬೋದು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮಿಬ್ಬರ ಸಂಬಂಧದ ನಡುವೆ ಮೂರನೇ ವ್ಯಕ್ತಿಗಳು ಪ್ರವೇಶ ಆಗಿದ್ದರೆ ಆ ವ್ಯಕ್ತಿ ಹೋಗ್ತಾರಾ ಅಥವಾ ಏನಿದೆ ಹೇಳ್ತಾ ಇದೆ, ಅವರಿಬ್ಬರ ಎನರ್ಜಿ ಯಾವ ರೀತಿ ಇದೆ, ಯಾವ ವಿಚಾರವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು, ಈ ಎಲ್ಲ ವಿಚಾರವಾಗಿ
ರೀಡಿಂಗ್ನ ನೋಡ್ತಾ ಹೋಗೋಣ. ಆ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, 2 ಆಫ್ ಕಪ್ಸ್ ಇದೆ, 3 ಆಫ್ ಪೆಂಟಿಕಲ್ಸ್ ಇದೆ, 4 ಆಫ್ ಪೆಂಟಿಕಲ್ಸ್ ಇದೆ. ಓಕೆ, 2 ಆಫ್ ಕಪ್ಸ್. ಆ್ಯಕ್ಚುಲಾಗಿ ಇಲ್ಲಿ ನಿಮ್ಮಿಬ್ಬರ ಸಂಬಂಧ ತುಂಬಾ ಬಾಂಡಿಂಗ್ ತುಂಬ ಗಟ್ಟಿಯಾಗಿದ್ದಂಥದ್ದು. ಹಾಗೆ ನೀವೇನು ಅನ್ನೋದು ಆ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಆ ವ್ಯಕ್ತಿ ಏನು ಅನ್ನುವುದು ಕೂಡ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರ ಅಪ್ಡೇಟ್ಸ್ ಆಗಿರಬಹುದು, ಅವ್ರ ದಿನಚರಿಗಳಾಗಿರಬಹುದು, ಅವ್ರ ಡೈಲಿ ರೊಟೀನ್ ಆಗಿರಬಹುದು, ಏನೇ ಇರಬಹುದು, ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ಯಾರು, ನೀವೇನು, ಹೇಗೆ, ನಿಮಗೆ ನೋವಾಗತ್ತಾ ಇಲ್ವಾ ಎಲ್ಲನೂ ಗೊತ್ತಿದೆ. ಏಕೆಂದರೆ ಸಾಕಷ್ಟು ವರ್ಷಗಳಿಂದ ಆಗಿರ್ಬೋದು, ಸಾಕಷ್ಟು ತಿಂಗಳುಗಳಿಂದ ಆಗಿರ್ಬೋದು, ಸಾಕಷ್ಟು ದಿನಗಳಿಂದ ಆಗಿರಬಹುದು, ನಿಮ್ಮನ್ನು ಅವರು ಬೇಗನೆ ಅರ್ಥ ಮಾಡ್ಕೊಂಡಂಥವ್ರು. ಹಾಗೆ ಈ ಸಂಬಂಧದಲ್ಲಿ ಯಾವುದೇ ರೀತಿಯಾದಂತಹ 3ನೇ ಥರ್ಡ್ ಪಾರ್ಟಿ ಕನೆಕ್ಷನ್ ತರಬೇಕು ಅನ್ನುವಂತಹ ಮೈಂಡ್ಸೆಟ್ ಅವ್ರಿಗಿರಲಿಲ್ಲ. ಇತ್ತೀಚೆಗೆ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಅವಕಾಶ ಆಗಿರ್ಬೋದು, ಯಾವುದೋ ಒಂದು ಪ್ರೊಫೈಲ್ ಅವ್ರಿಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇದೆ, ಬೇರೆಯವರ ಅವ್ರ ಹತ್ರ ಗಮನ ಸೆಳೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಪರ್ಸನ್ಗೆ ಮೈಂಡ್ ಡೈವರ್ಟ್ ಆಗ್ತಾ ಇರೋದು. ಆ ವ್ಯಕ್ತಿ ಬರೋದಕ್ಕಿಂತ ಈ ವ್ಯಕ್ತಿಗೇನೆ ಆ ವ್ಯಕ್ತಿಯ ಮೇಲೆ ಬಹಳಷ್ಟು ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಇದೆ. ಹಾಗಂತ ನಿಮಗೆ ಯಾವುದೇ ಕ್ಲಾರಿಟಿ ಕೊಡ್ತಾ ಇಲ್ಲ, ನಿಮ್ಮನ್ನ ಒಂದಷ್ಟು ಅವಾಯ್ಡ್ ಮಾಡುವ ರೀತಿಯಲ್ಲಿರ್ಬಹುದು, ಅಥವಾ ನಿಮಗೆ ಗೊತ್ತಾಗದೇ ಇರುವ ರೀತಿಯಾಗಿರ್ಬಹುದು. ಒಂದಷ್ಟು ಏನಾಗ್ತಿದೆ, ನಿಮ್ಮ ಪರ್ಸನ್ ನಿಮಗೆ ಮೋಸ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಸೆನ್ಸ್ ಆಗ್ತಿದೆ, ಬಟ್ ಆದರೆ ಕನ್ಫರ್ಮೇಷನ್ ಇಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಅವರೊಟ್ಟಿಗೆ ಮಾತಾಡಬಹುದು, ಏನೇ ಆಗಿರ್ಬೋದು, ಬಟ್ ಇನ್ನೂ ಕೂಡ ಮೈಂಡಿಂದ ಏನಿದೆ, ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ಕೊಂಡಿಲ್ಲ. ಸೊ ಥರ್ಡ್ ಪಾರ್ಟಿಯ ಒಟ್ಟಿಗೆ ಇವ್ರಿಗೊಂದು ಇನ್ಫ್ಯಾಕ್ಚುಯೇಷನ್ ಅಂತಲೇ ಹೇಳ್ಬಹುದು. ಅಗೇನ್ ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ನಿಮಗೆ ಗೊತ್ತಾಗದೇ ಇರುವ ಹಾಗೆ ಈ ವ್ಯಕ್ತಿ ಅವರೊಟ್ಟಿಗೆ ಮಾತಾಡೋದು, ಆ ವ್ಯಕ್ತಿಯೊಟ್ಟಿಗೆ ಕಾಂಟ್ಯಾಕ್ಟ್ನಲ್ಲಿ ಇಟ್ಕೊಳ್ಳೋದು, ಆ ವ್ಯಕ್ತಿಯೊಟ್ಟಿಗೆ ಮೆಸೇಜ್ ಮಾಡೋದು, ಆ ವ್ಯಕ್ತಿಯೊಟ್ಟಿಗೆ ಬಹಳಷ್ಟು ಸಮಯನ ಕಳೀತಾ ಇರುವಂಥದ್ದು, ಈ ರೀತಿಯೆಲ್ಲ ಆಗ್ತಾ ಇರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇದೆ ಈ ಪರ್ಸನ್ ಯಾವುದೋ ಒಂದು 3ನೇ ವ್ಯಕ್ತಿ ಜೊತೆಗೆ ಇದಾರ ಅನ್ನೋದಿದೆ. ಬಟ್ ಆದರೆ ಕನ್ಫರ್ಮೇಷನ್ಸ್ ನಿಮಗೆ ಇಲ್ಲದೆ ಇರುವ ಕಾರಣ ಬಹಳಷ್ಟು ಮನಸ್ಸಿನಲ್ಲಿ ನೋವನ್ನ ತಿಂತಾ ಇದ್ದೀರಿ. ಹಾಗೆ ಅವರು ಕೂಡ ಅಷ್ಟೇ ಅವ್ರ ಮೇಲಿರುವಂಥ ಇನ್ಫ್ಯಾಚುಯೇಷನ್ ಆಗಿರ್ಬೋದು, ಅವ್ರ ಜೊತೆಗೆ ಇರೋ ಕಾಂಟ್ಯಾಕ್ಟ್ ಆಗಿರಬಹುದು, ನಿಮ್ಮ ಹತ್ರ ವ್ಯಕ್ತಪಡಿಸೋದಕ್ಕೆ ಆಗ್ತಾ ಇಲ್ಲ ಅವರು. ಬಟ್ ಆದರೆ ಈ ವ್ಯಕ್ತಿಗೆ ಒಂದಷ್ಟು ಬೇರೆಯ ಪರ್ಸನ್ ಅಟ್ರಾಕ್ಷನ್ ಆಗ್ತಾ ಇರೋದಂತೂ ನಿಜವಿದೆ. ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವಿಚಾರದಲ್ಲಿ ನಿಮಗೆ ರಾತ್ರಿ ಆಗಿರ್ಬೋದು, ಹಗಲಾಗಿರ್ಬೋದು, ನೆಗೆಟಿವ್ ಥಾಟ್ಸ್ಗಳು ಓಡ್ತಾ ಇರುವಂಥದ್ದು, ಭಯ ಕಾಡುವಂಥದ್ದಾಗಿರ್ಬೋದು, ಯಾರೋ ನನ್ನ ಸಂಬಂಧ ಕಿತ್ಕೊಳ್ತಾ ಇದ್ದಾರೆ ಅನ್ನುವಂತಹ ಫೀಲಿಂಗ್ಸ್ಗೆ ಹೋಗ್ತಾ ಇದ್ದೀರಿ. ಮಾನಸಿಕವಾಗಿ ನೊಂದು ಹೋಗ್ತಾ ಇದ್ದೀರಿ. ಯಾವ ರೀತಿ ಮಾನಸಿಕವಾಗಿ ಅಂದರೆ ಇದಕ್ಕೆ ಆಂಗ್ಸೈಟಿ ಅನ್ನುವಂಥ ಹೆಸರು ಕೊಡಬಹುದು. ಸೊ ಆ ಲೆವೆಲ್ಗೆ ಆಂಗ್ಸೈಟಿ ಆಗ್ತಾ ಇದೆ. ಇನ್ನೊಂದು ನಾನಿಂಥ ವ್ಯಕ್ತಿನ ಇಷ್ಟಪಟ್ಟಿದ್ದು, ಇವ್ರು ಯಾಕೆ ಈ ರೀತಿ ಬದಲಾಗ್ತಾ ಇದ್ದಾರೆ, ಇವ್ರ ನಿಜ ಬಣ್ಣ ಇದೇ ರೀತಿ ಇದೆಯಾ, ಇವರ ವ್ಯಕ್ತಿತ್ವ ಈ ರೀತಿ ಇದೆಯಾ ಅನ್ನುವಂತಹ ಒಂದು ಕನ್ಕ್ಲೂಷನ್ಗೆ ನಿಮ್ಮ ಮೈಂಡ್ ತಿರುಗ್ತಾ ಇದೆ. ನೀವಿದ್ದಾಗ ಆ ವ್ಯಕ್ತಿ ಬೇರೆ ರೀತಿ ಇರ್ತಾರೆ, ನೀವು ಕೂಡ ಆ ವ್ಯಕ್ತಿ ಒಟ್ಟಿಗೆ ಅವರಿದ್ದಾಗ ಒಂದಷ್ಟು ಸಮಾಧಾನವಾಗಿ ಇರ್ತೀರಿ. ಬಟ್ ಆದರೆ ಆ ವ್ಯಕ್ತಿ ಮುಂದೆ ಹೋಗಿ ನೀವು ಇದನ್ನ ಕೇಳೋದಕ್ಕಾಗ್ಲಿ ಹೇಳೋದಕ್ಕಾಗ್ಲಿ ಆಗದೆ ಮಾನಸಿಕವಾಗಿ ನೊಂದು ಹೋಗ್ತಾ ಇದ್ದೀರಿ. ಯಾಕೆ ಅಂತ ಹೇಳಿದ್ರೆ ಇವ್ರು ಬ್ಯುಸಿ ಬರೋದಾಗಿರ್ಬೋದು, ಇವ್ರು ಫೋನ್ ಮಾಡಿದಾಗ ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗದೆ ಇರೋ ಅಂಥದ್ದಾಗಿರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡ್ತಿರೋದಾಗಿರ್ಬೋದು, ಈ ಹಿಂದೆ ಇದ್ದ ಹಾಗೆ ಈಗ ಇಲ್ವಲ್ಲ ಅನ್ನುವಂತಹ ಒಂದು ಡೌಟ್ ಕ್ರಿಯೇಟ್ ಆಗಿದೆ. ಅದರಿಂದ ನೀವು ಮಾನಸಿಕವಾಗಿ ನೊಂದು ಹೋಗ್ತಿದ್ದೀರಿ. ನಿದ್ದೆ ಇಲ್ಲ, ಊಟ ಇಲ್ಲ, ನಿಮ್ಮ ಬಗ್ಗೆ ನೀವೇ ಗಮನ ಕೊಡ್ದಲೆ ಬಹಳಷ್ಟು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಿದ್ದೀರಿ. ಈ ವ್ಯಕ್ತಿ ಹತ್ರ ಎಷ್ಟೇ ನೀವು ಪ್ರಶ್ನೆ ಮಾಡ್ಬೋದು, ಎಷ್ಟೇ ನೀವು ಮ್ಯಾನಿಪುಲೇಟ್ ಮಾಡ್ಬೋದು, ಎಷ್ಟೇ ಕ್ವಶನ್ಸ್ಗಳನ್ನ ಕೇಳಿದ್ರು ಕೂಡ ಈ ವ್ಯಕ್ತಿ ಅವರ ಮನಸ್ಸಿನ ಮಾತುಗಳನ್ನ ಹೇಳೋಕ್ಕಾಗದೆ ಓಪನ್ ಅಪ್ ಆಗ್ತಾ ಇಲ್ಲ ಅಂತ ಹೇಳಿ ತೋರಿಸುತ್ತೆ. ಸಾಕಷ್ಟು ವಿಚಾರಗಳನ್ನ ಮುಚ್ಚಿಡ್ತಾ ಇದ್ದಾರೆ. ಬಟ್ ಆದರೆ ನಿಮಗೆ ಇದು ಬೇರೆಯವರಿಂದ ಏನಾದರೂ ಒಂದು ವಿಚಾರ ಬಂದಾಗ ಅದನ್ನ ತಡ್ಕೊಳ್ಳೋದಕ್ಕೂ ಕೂಡ ಶಕ್ತಿ ಇಲ್ಲದೆ ಇರುವ ರೀತಿ ಆಗ್ತಾ ಇದೆ. ಇದು ಇತ್ತೀಚೆಗೆ ಆಗ್ತಾ ಇರುವಂಥದ್ದು. ಸೊ ಇದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಆಗ್ತಾ ಇರುವಂಥದ್ದು ಹೌದು. ಬಟ್ ಆದರೆ ನಿಮ್ಗೆ ಏನಾಗ್ತಾ ಇದೆ, ಅದನ್ನ ತಡ್ಕೊಳ್ಳೋದಕ್ಕೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ಕಮ್ಯುನಿಕೇಶನ್ಗೆ ಈ ವ್ಯಕ್ತಿ ಸಿಗ್ತಾ ಇಲ್ಲ. ಕ್ಲಿಯರ್ ಕಮ್ಯುನಿಕೇಶನ್ ಮಾಡೋಣ ಅಂತ ಆಗಲಿ ಇರ್ಬೋದು, ಅಥವಾ ಕೂತು ಮಾತನಾಡೋದಕ್ಕೆ
ಈ ವ್ಯಕ್ತಿ ನಿಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇದೇನಾದ್ರೂ ಸ್ಟ್ರಾಂಗ್ ಆಗಿ ನಿಂತಿದೆಯಾ ಥರ್ಡ್ ಪಾರ್ಟಿ ಅಂತ ನೋಡಕ್ ಹೋದ್ರೆ ಇಬ್ಬರಲ್ಲೂ ಕೂಡ ಅಟ್ರಾಕ್ಷನ್ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಮಾತಾಡುವಂಥದ್ದು, ಹಾಗೆ ಅವ್ರ ಬಗ್ಗೆ ಇವ್ರು ಹೊಗಳುವಂಥದ್ದು, ಇವ್ರ ಬಗ್ಗೆ ಅವರು ಹೊಗಳುವಂಥದ್ದು, ಈ ರೀತಿ ಎಲ್ಲ ನಡೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಕ್ಲಿಯರ್ ಕಮ್ಯುನಿಕೇಶನ್ ಮಾತನಾಡೋದಕ್ಕೆ ಅವರು ಸಿಗದೇ ಇದ್ದಾಗ, ನಿಮ್ಮೊಟ್ಟಿಗೆ ಮಾತನಾಡಕ್ ಆಗದೆ ಇದ್ದಾಗ ಏನಾಗ್ತಾ ಇದೆ ಅಂದ್ರೆ ನಿಮ್ಮಲ್ಲಿ ಜಗಳಗಳ ಶುರು ಆಗ್ತಾ ಇದೆ. ಇಲ್ಲಿ ನಿಮ್ಮ ಕಡೆಯಿಂದನೇ ತುಂಬಾ ಹಿರಿತವಾದಂತ ಮಾತುಗಳು ಶುರು ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಹೇರೋಫೆಂಟ್ ಬಂದಿರೋದ್ರಿಂದ ಆಕ್ಚುಲ್ ಆಗಿ ಇಲ್ಲಿ ಫ್ಯಾಮಿಲಿಯಲ್ಲಿ ನಿಮ್ಗೆ ಬಹಳಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಬಹಳಷ್ಟು ನಿಮ್ಗೆ ಎಲ್ಲಾ ದಿಕ್ಕಲ್ಲೂ ಅಂದ್ರೆ ಈ ವ್ಯಕ್ತಿ ಜೊತೆಗಿದ್ರೇನೆ ನನ್ನ ಲೈಫ್ ನೆಮ್ಮದಿಯಾಗಿರುತ್ತೆ ಅನ್ನುವಂತಹ ಏನಾದ್ರೂ ಮೈಂಡ್ ಸೆಟ್ ಇದ್ರೆ ದಯವಿಟ್ಟು ತಲೆಯಿಂದ ತೆಗೆದು ಹಾಕಿ. ಯಾಕೆಂದ್ರೆ ಏರೋಫೆಂಟ್ ಬಂದಿರೋದ್ರಿಂದ ಮನೆಯಲ್ಲಿ ಫ್ಯಾಮಿಲಿ ಪರ್ಸನ್ಸ್ ಕೂಡ ನಿಮ್ಗೆ ಒಳ್ಳೆಯವರೇ ಸಿಕ್ಕಿದ್ದಾರೆ. ನೀವೇನಾದ್ರೂ ಬೇಜಾರಲ್ಲಿ ಇದ್ದಾಗ 4 ಜನ ಕೇಳುವಂಥವ್ರು ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಮೈಂಡ್ನ ನೀವು ಬೇಗ ಡೈವರ್ಟ್ ಮಾಡ್ಕೊಳ್ಬಹುದು. ಬಟ್ ಆದ್ರೆ ನೀವು ಅದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ದಿ ಚಾರಿಯೇಟ್ ಬಂದಿರೋದ್ರಿಂದ ಒಂದೊಂದ್ಸಲ ತುಂಬಾ ಗಟ್ಟಿ ಮನ್ಸು ಮಾಡ್ಕೊಳ್ತೀರಿ, ಒಂದೊಂದ್ಸಲ ಅವರು ಸುಳ್ಳು ಹೇಳದಂಥದ್ದಾಗಿರ್ಬೋದು, ಅಥವಾ ಅವರು ನಿಮ್ಮಿಂದ ದೂರ ಹೋಗ್ತಾ ಇರುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ಆದಾಗ ಅದನ್ನ ನೀವು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಮಾನಸಿಕವಾಗಿ ನೊಂದು ಹೋಗ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಔಟ್ಕಮ್ ಬಂದು ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಏನು ನಿಮ್ಮ ಲೈಫಲ್ಲಿ ಆಗಬೇಕಾಗಿತ್ತಲ್ವಾ, ಯಾವ ವಿಚಾರ ಈಗ ನಡೀತಾ ಇದೆ ಅದು ನ್ಯಾಯವಾಗೇ ಇದೆ ಅಂತ ಹೇಳ್ಬೋದು. ನಿಮ್ಮ ಲೈಫಲ್ಲಿ ಏನು ನಿಮ್ಗೆ ನ್ಯಾಯವಾಗಿ ಸಿಗಬೇಕೋ ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಗಟ್ಟಿ ಮನಸ್ಸು ಮಾಡಿ ನೀವು ನಿಮ್ಮ ಲೈಫ್ ಬಗ್ಗೆ ಆಗಿರ್ಬೋದು, ನಿಮ್ಮ ದಿನಚರಿಗಳ ಬಗ್ಗೆ ಆಗಿರ್ಬೋದು, ನಿಮ್ಮ ಕೆಲಸದ ಬಗ್ಗೆ ಆಗಿರ್ಬೋದು, ನಿಮ್ಮ ಮನೆಯವರ ಇಲ್ಲಿ ಏರೋಫೆಂಟ್ ಬಂದಿರೋದ್ರಿಂದ ನಿಮ್ಮ ಸುತ್ತ ತುಂಬಾ ಒಳ್ಳೆಯ ಜನಗಳಿದ್ದಾರೆ. ಹಾಗೆ ಗುರುಬಲನೂ ಕೂಡ ಚೆನ್ನಾಗಿದೆ, ನಿಮ್ಗೆ ಒಳ್ಳೆಯ ಬುದ್ಧಿ ಹೇಳುವಂಥವ್ರಾಗಿರ್ಬೋದು, ಅವರೆಲ್ಲಾನು ಕೂಡ ಇದ್ದಾರೆ. ನಿಮ್ಮ ಗಮನ ಆ ರೀತಿ ಆ ಕಡೆಗೆ ಹೋಗ್ತಾ ಇಲ್ಲ. ಈ ವ್ಯಕ್ತಿ ಪದೇ ಪದೇ ಮೋಸ ಮಾಡಿದ್ದನ್ನೇ ನೀವು ಈ ವ್ಯಕ್ತಿ ನಿಮ್ಮ ಹತ್ರ ಬಂದು ಮಾತನಾಡೋದಕ್ಕೆ ಬಂದಾಗ ಪದೇ ಪದೇ ಅದೇ ವಿಚಾರನಾಗಿರ್ಬೋದು, ಅಥವಾ ಪದೇ ಪದೇ ಅವ್ರಿಗೆ ಮೈಂಡ್ನ ಹಾಳು ಮಾಡುವ ರೀತಿಯಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳುವಂಥದ್ದು, ಅದರಿಂದ ನೀವೇ ಮಾನಸಿಕವಾಗಿ ನೊಂದು ಹೋಗುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ದೀರಿ. ಸೊ ಗೊತ್ತಿದೆ ನಿಮ್ಗೆ ನಿಜ ಬಣ್ಣ ಏನು, ಈ ವ್ಯಕ್ತಿ ಏನು, ಯಾವ ರೀತಿ ಅಂತ ಹೇಳಿ ನಿಮ್ಗೆಲ್ಲಾನು ಗೊತ್ತಿದೆ. ಸತ್ಯತೆಗಳು ಏನೇನ್ ತಿಳಿಬೇಕೋ ಇನ್ನು ಕೆಲವೇ ದಿನಗಳಲ್ಲಿ ಆ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೆ ಪ್ರತಿಯೊಂದು ಕೂಡ ಈ ವ್ಯಕ್ತಿ ವಿಚಾರವಾಗಿ ತಿಳಿಯತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇದೊಂದು ಇನ್ಫ್ಯಾಚುಯೇಷನ್ ಈಗ ಆಗ್ತಾ ಇರೋದು. ಈಗಿನ ಎನರ್ಜಿ ನಾನು ನೋಡೋದಾದ್ರೆ ಇದೊಂದು ಥರ್ಡ್ ಪಾರ್ಟಿ ಅಂತ ಏನ್ ಬಂದಿದೆ, ಇದೊಂದು ಇನ್ಫ್ಯಾಚುಯೇಷನ್ ಅಂತಾನೆ ಹೇಳ್ಬಹುದು. ನಿಮ್ಮೊಟ್ಟಿಗೆ ಚೆನ್ನಾಗಿದ್ದು ನಿಮ್ಮನ್ನು ಬಿಟ್ಕೊಡೋಕ್ಕಾಗದೆ ಬೇರೆಯವರೊಟ್ಟಿಗೆ ಮಾತನಾಡುವಂಥದ್ದು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇರೋದ್ರಿಂದ ಬಹಳಷ್ಟು ವಿಚಾರಗಳು ನನ್ನಿಂದ ಮುಚ್ಚಿಟ್ಟಿದ್ದಾರೆ ಅನ್ನುವಂತಹ ಮಾನಸಿಕ ನೋವು ನಿಮ್ಗೆ ಕಾಡ್ತಾ ಇದೆ. ಇಲ್ಲಿ ಅದರಿಂದಾಗಿ ಏನ್ ಮಾಡ್ತಾ ಇದ್ದೀರಿ, ನಿಮ್ಮ ದಿನಗಳನ್ನ ವೇಸ್ಟ್ ಮಾಡ್ತಾ ಇದ್ದೀರಿ. ನನ್ನ ಲೈಫಲ್ಲಿ ಏನ್ ಮಾಡಬೇಕು ಅನ್ನೋದು ಕೂಡ ನೀವು ಸರಿಯಾದ ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಸೊ ಇಲ್ಲಿ ಬಹಳ ಇರಿತವಾಗಿ ಮಾತಾಡ್ತೀರಿ. ಯಾಕೆಂದ್ರೆ ಅವ್ರ ಕಮ್ಯುನಿಕೇಶನ್ ಸಿಕ್ಕಾಗ ನಿಮ್ಮ ಮನಸ್ಸಿನಲ್ಲಿ ಏನೇನೆಲ್ಲ ಮಾನಸಿಕ ನೋವುಗಳಿರುತ್ತೆ, ಹಿಂಸೆ ಇರುತ್ತೆ. ಸೊ ಅದನ್ನ ಏನು ಮಾಡ್ತೀರಿ ನೀವು, ತಕ್ಷಣ ಕೇಳ್ಬಿಡೋದು, ಅದೇ ವಿಚಾರನ ಡ್ರ್ಯಾಗ್ ಮಾಡೋದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದು, ಅವ್ರು ಅವಾಯ್ಡ್ ಮಾಡೋದು. ಆವಾಗ ಏನಾಗ್ತಾ ಇದೆ, ನಿಮ್ಮನ್ನ ನೀವು ಮುಂದೆ ಹೋಗೋದಕ್ಕಾಗ್ತಾ ಇಲ್ಲ, ಸ್ಟ್ರಕ್ ಆಗ್ತಾ ಇದ್ದೀರಿ. ಚಾರಿಯೇಟ್ ಬಂದಿರೋದ್ರಿಂದ ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡ್ತೀರಿ, ಇನ್ನೊಂದ್ಸಲ ಬರೀ ಬೇಡದ್ದು ಯೋಚನೆ ಮಾಡ್ತೀರಿ. ಆಫ್ ಆ್ಯಂಡ್ ಆನ್ ನಿಮಗೆ ನೀವೇ ಮಾಡ್ಕೊಳ್ತಾ ಇದ್ದೀರಿ. ಸೊ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ನ್ಯಾಯವಾಗಿ ಏನೇನು ವಿಚಾರಗಳು ತಲುಪಬೇಕು, ನ್ಯಾಯವಾಗಿ ನಿಮ್ಗೆ ಏನು ಸಿಗಬೇಕು ಅದನ್ನೆಲ್ಲನೂ ಕೂಡ ಸಿಗುತ್ತೆ ಅಂತ ಹೇಳ್ತಾ, ಈ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳಬಹುದು. ಸೊ ಇಲ್ಲಿ ನೆಗೆಟಿವ್ ಥಾಟ್ಸನ್ನ ಯೋಚನೆ ಮಾಡೋದು ದಯವಿಟ್ಟು ನಿಲ್ಲಿಸಿ. ಯಾರಿಗೆಲ್ಲ ಮತ್ತೆ ಸಂಬಂಧ ರೀಕನೆಕ್ಟ್ ಮಾಡ್ಕೊಳ್ಳುವಂಥ ಆಸೆ ಇದೆ, ಸಂಬಂಧ ಸರಿ ಹೋಗಬೇಕು, ಇದರಲ್ಲಿ ನಾನು ಬಹಳಷ್ಟು ಮಾನಸಿಕವಾಗಿ ನೊಂದಿದ್ದೀನಿ, ಸುಮಾರು ವರ್ಷಗಳಿಂದ ನಮ್ಮ ಪ್ರೀತಿ ಇತ್ತು, ಹಾಗೆ ಹೀಗೆ ಅಂತ ಹೇಳೋರಿಗೆ ತುಂಬ ವರ್ಷಗಳಿಂದ ಅವರು ಕೂಡ ನಿಮಗೆ ಲವ್ ಮಾಡಿದ್ರು ಅನ್ನೋದಾದರೆ ರೋಸ್ ಕ್ವಾರ್ಟ್ಸ್ ಮಿಕ್ಸ್, ಕೆಲವು ಕ್ರಿಸ್ಟಲ್ಸ್, 2 ಕ್ರಿಸ್ಟಲ್ಸ್ಗಳನ್ನ ನಾನು ಮಿಕ್ಸ್ ಮಾಡಿ ಹೀಲಿಂಗ್ ಮಾಡಿ ಕೊಟ್ಟಾಗ ಏನಾಗುತ್ತೆ, ಆ ಸಂಬಂಧ ನಿಧಾನಕ್ಕೆ ರೀಕನೆಕ್ಟ್ ಆಗುವಂಥ ಸಾಧ್ಯತೆಯೂ ಕೂಡ ಹೆಚ್ಚಿರುತ್ತೆ. 3ನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮಿಬ್ಬರ ಸಂಬಂಧದ ನಡುವೆ 3ನೇ ವ್ಯಕ್ತಿಯ ಪ್ರವೇಶ ಏನಾದರೂ ಆಗಿದ್ರೆ ಆ 3ನೇ ವ್ಯಕ್ತಿ ದೂರ ಆಗ್ತಾರಾ, ಆ 3ನೇ ವ್ಯಕ್ತಿ ದೂರ ಆದ ನಂತರ ನಿಮ್ಮ ಸಂಬಂಧ ಸರಿ ಹೋಗುತ್ತಾ, ನಿಮ್ಮ ಪರ್ಸನ್ ಮನಸ್ಥಿತಿ ಹೇಗಿದೆ, ಈ ಎಲ್ಲ ವಿಚಾರವಾಗಿ
ಓಕೆ, ಇವತ್ತಿನ ರೀಡಿಂಗ್ ಆಗಿರುತ್ತೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ, ಪೇಜ್ ಆಫ್ ಪೆಂಟಿಕಲ್ಸ್ ಇದೆ, ಏಸ್ ಆಫ್ ಕಪ್ಸ್ ಇದೆ, ಓಕೆ, ಡೆವಿಲ್ ಕಾರ್ಡ್ ಇದೆ. ಓಕೆ, ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯ ಇದೆ, ಒಳ್ಳೆಯ ಯೋಚನೆ ಇದೆ. ಹಾಗೆ ಈ ವ್ಯಕ್ತಿ ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದಾರೆ. ಇವರು ಒಳ್ಳೆಯ ಡಿಸಿಷನ್ ಮೇಕರ್ ಆಗಿರ್ತಾರೆ, ಒಳ್ಳೆಯ ಮನೆಯ ಜವಾಬ್ದಾರಿಗಳನ್ನು ಹೊತ್ಕೊಂಡಿರುವಂಥ ವ್ಯಕ್ತಿಯಾಗಿರ್ತಾರೆ. ಈ ಮುಂದಿನ ಜವಾಬ್ದಾರಿಗಳ ಬಗ್ಗೆ ಯೋಚನೆ ಮಾಡಿ ಈ ವ್ಯಕ್ತಿ ಏನಿದೆ, ನನ್ನ ಕೈಯಲ್ಲಿ ಏನು ಆಗೋದೇ ಇಲ್ವೇನೋ ಅನ್ನುವಂತಹ ಭಾವದಲ್ಲಿ ಈ ವ್ಯಕ್ತಿ ಇರ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ನಾನಿನ್ನು ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು, ಇದರಿಂದ ಏನು ಸಮಸ್ಯೆ ಆಗುತ್ತೆ, ನೀವು ಕೆಲವೊಂದು ಬಾರಿ ಏನು ಮಾಡ್ತೀರಿ, ಸಡನ್ ಡಿಸಿಷನ್ ತಗೊಳ್ತೀರಿ. ಬಟ್ ಆದರೆ ಈ ವ್ಯಕ್ತಿ ಹಾಗಲ್ಲ. ಇದರಿಂದ ಯಾರಿಗೆ ಒಳ್ಳೇದಿದೆ, ಯಾರಿಗೆ ಕೆಟ್ಟದಿದೆ, ಏನಾಗತ್ತೆ, ಏನಾಗಲ್ಲ, ಇದ್ರ ಬಗ್ಗೆ ಎಲ್ಲ ಬಹಳಷ್ಟು ಯೋಚನೆ ಮಾಡಿ ಮುಂದೆ ಹೋಗುವಂತಹ ವ್ಯಕ್ತಿ. ಯಾಕೆ ಅಂತ ಅಂದರೆ ಕೆಲವು ಜವಾಬ್ದಾರಿಗಳು ಈ ಫ್ಯಾಮಿಲಿಯಲ್ಲಿ ಇವರಿಗೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಹೊಸ ಸಂಬಂಧ ಆಗಿರಬಹುದು, ಅಥವಾ ಸಂಬಂಧಗಳಲ್ಲಿ ಇವರಿಗೆ ಮ್ಯಾನಿಪುಲೇಟ್ ಮಾಡುವಂಥದ್ದು, ಹೊಸ ರೀತಿಯ ಯೋಚನೆಗಳು ಬಂದಿರುವಂಥದ್ದು, ಹೊಸ ಅವಕಾಶಗಳು ಇವ್ರಿಗೆ ಸಿಕ್ಕಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೋ ಒಂದು ಹೊಸ ರೀತಿಯಲ್ಲಿ ಇವ್ರ ಲೈಫಿಗೆ ಏನಿದೆ, ಮನೆಯವರಾಗಿರಬಹುದು, ಯಾರೇ ಆಗಿರಬಹುದು, ಅವ್ರಿಗೆ ಒಂದಷ್ಟು ಇವ್ರು ಏನು ಮಾಡ್ತಿದ್ದಾರೆ, ಫ್ಯಾಮಿಲಿ ಕಡೆ ಗಮನ ಜಾಸ್ತಿ ಕೊಡೋದ್ರಿಂದ, ಹಾಗೆ ಇವರು ಒಂದು ಜವಾಬ್ದಾರಿಯುತ ವ್ಯಕ್ತಿ ಆಗಿರೋದ್ರಿಂದ ಮನೆ ಒಳಗಡೆ ಆಗಿರ್ಬೋದು, ಏನೇ ಇರ್ಬೋದು, ಇಲ್ಲಿ ಏನಾಗ್ತಾ ಇದೆ, ಇವರು ಕೂಲಂಕುಷವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ. ಸೊ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈ ಸಂಬಂಧ ತುಂಬ ಚೆನ್ನಾಗಿದ್ದಂತಹ ಸಂಬಂಧನ ಬಹಳಷ್ಟು ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಅಂತಲೇ ಕೆಲವು ವ್ಯಕ್ತಿಗಳು ನಿಮ್ಮಿಬ್ಬರ ಸಂಬಂಧದಲ್ಲಿ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಬಹಳಷ್ಟು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಕ್ಷುದ್ಧ ದೇವತೆಗಳನ್ನು ಪೂಜೆ ಮಾಡುವಂಥದ್ದು, ನಿಮ್ಮಿಬ್ಬರ ಸಂಬಂಧನ ಹಾಳು ಮಾಡೋಕ್ಕೆ ಅಂತ ಹೋಗುವಂಥದ್ದು, ಅಥವಾ ಇವ್ರನ್ನ ಮ್ಯಾನಿಪುಲೇಟ್ ಮಾಡಿ ಒಂದು ಹೋಲ್ಡಿಂಗಲ್ಲಿ ಅವರ ಕೈವಶದಲ್ಲಿ ಇಟ್ಕೊಳ್ಳುವಂಥದ್ದು. ಯಾರೋ ನಿಮ್ಮನ್ನು ನಿಮ್ಮ ಹತ್ರಕ್ಕೆ ಬರದೇ ಇರುವ ರೀತಿಯಲ್ಲಿ ಇವರ ಮನಸ್ಸನ್ನು, ಇವರ ವ್ಯವಹಾರನ ಅಥವಾ ಇವರ ಮೈಂಡನ್ನು ಏನಿದೆ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಬೇರೆ ಲೈಫ್ನ ನೀನು ನೋಡ್ಕೊ ಅನ್ನುವ ರೀತಿಯಲ್ಲಿ ಆಗಿರ್ಬೋದು, ಜವಾಬ್ದಾರಿಗಳು ನಿಂಗಿದೆ ಅಂತ ಹೇಳಿ ಇವರು ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗ್ತಾ ಇದೆ, ಈ ವ್ಯಕ್ತಿ ಸಾಕಷ್ಟು ಯೋಚನೆ ಮಾಡಿದ್ದಾರೆ ನಿಮ್ಮ ಬಗ್ಗೆ. ನಾನು ಹೊಸ ಅವಕಾಶನ ಒಪ್ಕೊಳ್ಳೋ ಬೇಡವೋ, ನನಗೆ ಬೇಕಾ ಇದು ಎಲ್ಲ ರೀತಿಯಲ್ಲೂ ಇದೆ. ಬಟ್ ಆದರೆ ಇವರ ಮೈಂಡಿಗೆ ಬೇರೆಯವರು ಆ ರೀತಿ ತಂದು ಹಾಕ್ತಾ ಇರುವಂಥದ್ದು, ಬೇರೆ ಬೇರೆ ಯೋಚನೆಗಳನ್ನು ಮಾಡ್ತಾ ಇರುವಂಥದ್ದು, ಯಾವುದೋ ಒಂದು ಹೊಸದಾಗಿ ಸಿಕ್ಕಂತಹ ಸಂಬಂಧದಲ್ಲಿ ಮಾತನಾಡುವಂಥದ್ದು, ಈ ರೀತಿಯೆಲ್ಲ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮನ್ನು ತುಂಬ ಈಸಿಯಾಗಿ ಈ ವ್ಯಕ್ತಿ ಸಿಗೋದಕ್ಕೆ ಬಿಡದೇ ಇರುವ ಹಾಗೆ ಒಂದು ಹೋಲ್ಡಿಂಗಲ್ಲಿದ್ದಾರೆ. ಇಲ್ಲಿ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಅವರ ಮನೆಯಲ್ಲಾಗಿರಬಹುದು ಅಥವಾ ಅವ್ರ ಲೈಫಲ್ಲಿ ಆಗಿರಬಹುದು, ಯಾರೋ ಬಹಳಷ್ಟು ಹಠಕ್ಕೆ ಬಿದ್ದಿದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಬಹಳನೇ ಹಠದಿಂದ ನಿಮ್ಮಿಬ್ಬರ ಸಂಬಂಧನ ಮುರಿಬೇಕು ಅಥವಾ ನಿಮ್ಮನ್ನ ರೀಕನೆಕ್ಟ್ ಮಾಡದೇ ಇರುವಂತಹ ರೀತಿಯಲ್ಲಿ ಈ ವ್ಯಕ್ತಿ ತುಂಬಾ ಹಠ ತೊಟ್ಟಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇವರಿಬ್ರು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ, ಒಂದಾಗೋದಕ್ಕೆ ನಾನು ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಒಂದಷ್ಟು ಈಗೋ ಜಾಸ್ತಿ ಇದೆ, ಹಠ ಜಾಸ್ತಿ ಇದೆ. ಅವ್ರ ಹಠದಂತೆಯೇ ಇವ್ರ ಮೈಂಡು ಕೂಡ ಹಾಳಾಗ್ತಾ ಇದೆ. ಹಾಗಂತ ಈ ವ್ಯಕ್ತಿಗೆ ಮೋಸ ಮಾಡೋದಕ್ಕೆ ಮನ್ಸಿತ್ತಾ, ಈ ವ್ಯಕ್ತಿ ಮೋಸ ಮಾಡಬೇಕು ಅಂತಾನೆ ನನ್ನ ಲೈಫಿಗೆ ಬಂದಿದ್ದದ್ದ ಅಂತ ನಾನು ಏನಾದರೂ ಚೆಕ್ ಮಾಡೋದಕ್ಕೆ ಹೋದ್ರೆ, ಆಬ್ವಿಯಸ್ಲಿ ಈ ವ್ಯಕ್ತಿಯ ಲೈಫಲ್ಲಿ ನಿಮಗೆ ಮೋಸ ಮಾಡಲಿಕ್ಕೆ ಅವರು ಬಂದೇ ಇಲ್ಲ. ಯಾಕೆ ಅಂದರೆ ಅವ್ರ ಮನೆಯಲ್ಲಿ ಕೆಲವೊಂದಷ್ಟು ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಗಳನ್ನ ಈ ವ್ಯಕ್ತಿಗೆ ಪದೇ ಪದೇ ಪುನಃ ನೆನಪು ಮಾಡೋರು ಜಾಸ್ತಿ ಇದ್ದಾರೆ. ಹಾಗೆ ನೀವು ನಮ್ಮ ಫ್ಯಾಮಿಲಿಗೆ ಬಂದ್ರೇನೋ, ಅಥವಾ ನೀವು ನನ್ನ ಮಗಳ ಅಥವಾ ನೀವು ಮಧ್ಯದಲ್ಲಿರೋರು ಯಾರೇ ಆಗಿರ್ಬೋದು, ಇವ್ರ ಲೈಫ್ ಪಾರ್ಟ್ನರ್ ಆಗಿಬಿಟ್ರೆ ಅಥವಾ ಇವ್ರ ಜೊತೆಗಿದ್ರೆ ಸರಿ ಹೋಗಲ್ಲ, ಅಥವಾ ನಮ್ಮ ಸಂಸಾರನೇ ಸರಿ ಹೋಗಲ್ಲ, ಜೀವನ ಸರಿ ಹೋಗೋದಿಲ್ಲ ಅನ್ನುವಂತಹ ಅವರ ಜವಾಬ್ದಾರಿಗಳೇನಿದೆ, ಅವರ ಒಂದು ಏನಿದೆ ಕನ್ಸರ್ನ್ ಕೇರ್ ಏನಿದೆ, ಅವರ ಹೆತ್ತವರಾಗಿರ್ಬೋದು ಅಥವಾ ಥರ್ಡ್ ಪಾರ್ಟಿ ಯಾರಾದರೂ ಆಗಿರಬಹುದು. ಆ ಥರ್ಡ್ ಪಾರ್ಟಿ ಆ್ಯಕ್ಚುಲಾಗಿ ಇಲ್ಲಿ
ಕೆಲವು ಕೆಲವು ಸಂಬಂಧಗಳು, ಕೆಲವು ರಿಲೇಶನ್ಶಿಪ್ ಇರೋದಾಗಿರ್ಬೋದು, ನಿಮ್ಮೊಟ್ಟಿಗಿದ್ದಾಗ ನನ್ನ ಜೊತೆ ಚೆನ್ನಾಗಿರೋದಿಲ್ಲ ಅನ್ನೋದಕ್ಕೋಸ್ಕರನಾದರೂ ಅವ್ರನ್ನ ಬಹಳಷ್ಟು ಗಟ್ಟಿಯಾಗಿ ಎಲ್ಲೂ ಬರದೆ, ಎಲ್ಲೂ ಮೈಂಡ್ ಡೈವರ್ಟ್ ಆಗೋಕ್ಕೆ ಬಿಡದೆ ಅವ್ರ ಹೋಲ್ಡಿಂಗಲ್ಲಿ ಅವ್ರು ಇಟ್ಕೊಂಡಿದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಆ ವ್ಯಕ್ತಿ ಕೂಡ ಬಹಳಷ್ಟು ಹಠ ಸಿಟ್ಟು ಸ್ವಭಾವದವರಾಗಿರೋದ್ರಿಂದ ಇವ್ರಿಗೆ ಒಂದಷ್ಟು ನಿಮ್ಮನ್ನ ಮೋಸ ಮಾಡಬೇಕು ಅಂತ ಅವ್ರು ಮಾಡ್ತಾ ಇಲ್ಲ, ಇವ್ರಿಗೆ ಮುಂದೆ ಬರೋದಕ್ಕೆ ಆಗ್ತಾನೆ ಇಲ್ಲ. ಅವ್ರು ಹೇಳಿದ್ದೇ ಸರಿ ಇರಬಹುದೇನೋ, ಅವ್ರು ಇರೋ ರೀತಿನೇ ಸರಿ ಇರಬಹುದೇನೋ ಅನ್ನುವ ವಿಚಾರಕ್ಕೆ ಈ ವ್ಯಕ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಯಾರು ಏನೇ ವಾಮಾಚಾರ ಮಾಡಿರಲಿ, ಥರ್ಡ್ ಪಾರ್ಟಿ ನಿಮ್ಮನ್ನು ದೂರ ಮಾಡಿಸಿರ್ಲಿ, ಏನೇ ಮಾಡಿರಲಿ, ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ದೇವ್ರವ್ರು ಏನೇ ಮಾಡಿದ್ರು ಕೂಡ ಒಳ್ಳೆಯ ರೀತಿಯಲ್ಲೇ ನೀವಿದ್ದೀರಿ, ಒಳ್ಳೆದೇ ಆಗ್ತಾ ಇದೆ ನಿಮಗೆ, ಬಿಟ್ರೆ ಕೆಟ್ಟದ್ದು ಯಾವುದೂ ಆಗ್ತಾ ಇಲ್ಲ. ಈಗ ಯಾವುದೇ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ರು ಕೂಡ ಅದು ನಿಮಗೆ ಒಳ್ಳೇದಾಗೇ ಪರಿವರ್ತನೆ ಆಗಿರುತ್ತೆ. ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೋಲ್ಡಿಂಗ್ಸ್ ಅಲ್ಲಿ ಅವ್ರು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅಂತ ಹೋದ್ರೂ ಕೂಡ ಆಗ್ತಾ ಇಲ್ಲ. ಯಾಕೆಂದ್ರೆ ಈ ವ್ಯಕ್ತಿಯ ಮನಸ್ಸು ಮತ್ತು ಕೂಡ ನಿಮ್ಮ ಬಗ್ಗೆನೇ ಯೋಚನೆ ಮಾಡುವಂಥದ್ದು. ಯಾಕೆಂದ್ರೆ ಟ್ರೂ ಲವ್ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ಏನೇ ಹೇಳ್ಕೊಟ್ರು, ಕಡೆಗೆ ನಾವೇ ಹೇಳ್ಕೊಟ್ರು ಆ ಮನಸ್ಸಿಗೆ ಗೊತ್ತಿರುತ್ತೆ, ಆ ಗಟ್ಸಿಗೆ ಗೊತ್ತಿರುತ್ತೆ ಯಾರು ಸರಿ ಯಾರು ತಪ್ಪು, ನಾನು ಎಲ್ಲಿ ಮೋಸ ಮಾಡಿದೆ, ನಾನು ಮೋಸ ಮಾಡಿದ್ನೋ ಇಲ್ವಂತಹ ಮಾನಸಿಕ ನೋವನ್ನ ಈ ವ್ಯಕ್ತಿ ಅನುಭವಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಹತ್ರ ಮತ್ತೆ ಬಂದು ಮಾತನಾಡುವಂತಹ ಸಾಧ್ಯತೆ ಇದೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರ ಯೋಚನೆಗೆ ನೀವು ಹೋಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಿದೆ. ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸ್ವಲ್ಪ ದಿನಗಳಲ್ಲಿ ಈ ಥರ್ಡ್ ಪಾರ್ಟಿಯ ಆಟಗಳಾಗಿರ್ಬೋದು, ಥರ್ಡ್ ಪಾರ್ಟಿಯಿಂದ ಏನೆಲ್ಲ ಮಾನಸಿಕವಾಗಿ ನೋವು ಅನುಭವಿಸ್ತಾ ಇದ್ದೀರಿ ಅದೆಲ್ಲನೂ ಕೂಡ ಅಂತ್ಯಕ್ಕೆ ತಿರುಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಅದು ಮುಗಿತಾ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಮುಗಿತಾ ಆದಷ್ಟು ಕೂಡ ನಿಮಗೆ ಬಹಳಷ್ಟು ನೋವು ಕೊಡ್ತಾ ಇದೆ. ಇನ್ನೊಂದು ಕೆಲವೇ ತಿಂಗಳುಗಳ ಕಾಲ ನೀವು ಒಂದಷ್ಟು ಸೈಲೆಂಟ್ ಆಗಿ ಮೌನವಾಗಿ ಇದ್ರೆ, ಆ ವ್ಯಕ್ತಿಗೆ ನೀವು ಸಮಯ ಕೊಟ್ರೆ ಅಂತ ಹೇಳಿದ್ರೆ ಅವರೇ ಒಂದು ಸರಿಯಾದ ನಿರ್ಧಾರ ತಗೊಂಡು ಎಲ್ಲಾ ರೀತಿಯಲ್ಲೂ ನೋವನ್ನ ಅನುಭವಿಸಿ, ಹಾಗೆ ಯಾರ್ಯಾರು ಯಾವ್ಯಾವ ರೀತಿ ಅಂತ ಹೇಳಿ ಕಂಡಿಡಿದು ಪುನಃ ನಿಮ್ಮನ್ನ ಬಂದು ಸೇರುವ ಸಾಧ್ಯತೆ. ಯಾಕೆಂದ್ರೆ ಎಂಪ್ರೆಸ್ ಬಂದಿರೋದ್ರಿಂದ ಬಂದು ಸೇರುವ ಸಾಧ್ಯತೆ ಹೆಚ್ಚಿದೆ. ಇಲ್ಲಿ ಏನಾಗ್ತಿದೆ, ಬ್ಲ್ಯಾಕ್ ಮ್ಯಾಜಿಕಲ್ ನಡೆಯೋದು, ನೆಗೆಟಿವ್ ಎನರ್ಜಿ ಪಾಸ್ ಮಾಡುವಂಥದ್ದು, ಅವ್ರನ್ನ ಕೈವಶವಾಗಿ ಮಾಡಿಟ್ಕೊಳ್ಳುವಂಥದ್ದು, ಹಾಗೆ ಅವ್ರನ್ನ ನಿಮ್ಮ ಹತ್ರ ಮಾತನಾಡಕ್ಕೆ ಬಿಡದೆ ಇರುವ ಹಾಗೆ ಅವ್ರನ್ನ ಕಂಟ್ರೋಲಿಂಗ್ ಮಾಡ್ತಾ ಇರೋದು, ಪದೇ ಅವ್ರನ್ನ ಪ್ರೆಸೆನ್ಸ್ ಮಾಡ್ತಾ ಇರೋದು, ಅವ್ರ ಲೈಫಲ್ಲಿ ಈ ಥರ್ಡ್ ಪಾರ್ಟಿ ಪ್ರೆಸೆನ್ಸ್ ಮಾಡ್ತಾ ಇರೋದು, ಎಲ್ಲಿ ನಿಮ್ಮ ಹತ್ರ ಬಂದ್ಬಿಡ್ತಾರೋ ಅನ್ನೋದಕ್ಕೋಸ್ಕರ ಹಿಡಿತದಲ್ಲಿ ಇಟ್ಕೊಂಡಿರೋದ್ರಿಂದ ಈ ವ್ಯಕ್ತಿಗೂ ಕೂಡ ಬಹಳಷ್ಟು ಒಂದು ಮೈಂಡ್ ಬ್ಲ್ಯಾಂಕ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಇದು ಥರ್ಡ್ ಕಾರ್ಡ್ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.